ಕುಡಿಯೋದು ಕುಡಿತಿ ಸ್ವಲ್ಪ ನೀರು ಜಾಸ್ತಿ ಹಾಕ 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 ಸುಖ ಕೊಡು ಸುಮ್ಮನ ಮಲಗುದು ಯಾಕ 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 ಎಷ್ಟು ಕುಡಿದರು ಚಳಿಯಿರುತ್ತಿಲ್ಲ ಜಾಸ್ತಿ ಕುಡಿದು ಜೋಲಿ ಕುಡಿಯುವುದು ಯಾಕ ಹಾಕ 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 ಇನ್ನು ನೈತಿ ಹಾಕ ಕುಡಿಯೋದು ಕುಡಿತಿ ಸ್ವಲ್ಪ ನೀರು ಜಾಸ್ತಿ ಹಾಕ 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 ಕುಡ್ದು ಸಾಕ ಈಗ ಹಾಲು ಕುಡಿಯೋರಂತ ಬರ್ರಿ ಯಾರಿಗೆ ಬೇಕ್ರಿ ಹಾಲು ತಾಜಾ ತಾಜಾ ಹಾಲು ನೋಡ್ರಿ ಹಾಲು ತೆಳುತ್ತಿದ್ರೆ 25 ರೂಪಾಯಿ ಕೊಡ್ರಿ ಗಟ್ಟಿ ಹಾಲಾದ್ರೆ 30 ರೂಪಾಯಿ ಕೊಡ್ಬೇಕು ನೋಡ್ರಿ ಮತ್ತೆ ಕ್ಯಾನಿನ್ ಬಿಟ್ಟ ಮತ್ತ ಯಾಕಂದ್ರೆ ಬಾಳ ಜಿಪುಂಡ್ರ ಐತ್ರಿ ಇದ್ರು ಸೇರ ನೀವು ಒಯ್ದ್ರಿ ಮತ್ತ ಅದಕ್ಕೆ ಯಾರಿಗೆ ಬೇಕು ಬರಬರ ಬರ್ರಿ ನೀವು ಪಟ ಪಟ ಅಂತ ಬಂದ್ರೆ ನಾವು ಸರ ಸರ ಸೇರ್ನ ತುಂಬಿ ಕೊಟ್ಟು ಬಿಡ್ತೇವೆ ಯಾರೋ ಬರವಲ್ಲ ಇವ್ರೇನು ಹಾಲ್ಗಿಲ್ ಕುಡಿಯಾರಲ್ಲ ಆಲ್ಕೋಹಾಲೇ ಕುಡಿಯಾರಲ್ಲ ಮತ್ತೆ ಇವರು ಯಾರಿಗೆ ಬೇಕು ಬರ್ರಿ ಯಾರಿಗೆ ಹಾಲು ಸೇರಿದರೆ ಗುಂಡು ಹುಡುಗಿಯ ಹುಡುಗರ ಸಾಮ್ರಾಜ್ಯ ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ವಿಷ ಏರಿದೆ ಹಿತವಾಗಿದೆ ಮಿತಿ ಮೀರಿದ ಚೌಪಾನ ಯಾಕ್ರಿ ಪಾನ್ ವಿರೋಧಿ ಮಾಡೋ ಸಾಹೇಬ್ರ ಇವತ್ತು ಒಳ್ಳೆ ಮಹಾಲಕ್ಷ್ಮಿ ಹೂವ ನಟಿಂಗ ಬವ್ವ ಕಳ್ಳನ ಚಂಪರ ಹಾಕಿ ಕಾಣುವಂಗ ಬಂಪರ ಚಂಪರ ಹಾಕಿ ಹುಡುಗಿ ಕಾಣುವಂಗ ಬಂಪರ ರಾಮು ಚೈಲ ಉಚ್ಚಿರ ಚೈಲ ಮುದ್ದಿನರ್ಗಿಣಿ ನಿಮ್ಮ ಮನೆಗೆ ಬರ್ತೇನೆ ಏ ಮುದ್ದಿನರ್ಗಿಣಿ ಮನೆಗೆ ಬರ್ತೇನೆ ನಿಮ್ಮ ಅವ್ರ ಕೂಡ ಮಾತನಾಡಿ ಹಂಡ ಇರ್ತೇನೆ ಮನೆಗೆ ಬರ್ತೇನೆ ನಿಮ್ಮ ಅವ್ರ ಕೂಡ ಮಾತನಾಡಿ ಹಂಡ ಇರ್ತೇನೆ ಏನ್ ಹುಡುಗರ ಯಾಕೆ ಮಾಡ್ತೀಯ ಯಾಕ್ರಿ ಪೊಲೀಸ್ ಮಾವರಿ ಪಾನ್ ವಿರೋಧಿ ಮಾಡೋರು ನೀವೇ ಒಳ್ಳೆ ಮಾಲಾಶ್ರೀ ಹಂಗ ಒಳಗೆ ಯಾರೇ ತರ ಗುಂಡ್ ಅಂತ ಹಾಡ್ಕೊಂಡ್ ಬರಕತ್ತಿರಲ್ಲ ಯಾಕ ಏನಾತ ಇನ್ನು ಹಿಡಿಯಾಕ ಏನಾತ ಅಲ್ಲಲ್ಲ ನಿನ್ನ ನೋಡಾಕ ಬಂದ್ಯಾ ಏನಂದೆ ಮುಲ್ಲ ನೋಡಾಕ ನಾನು ನೋಡಾಕ ಮತ್ತ ಬೇಕಾಗಿತ್ತೇನ ಬೇಕು ಮತ್ತೆ 5 ರೂಪಾಯಿ ಯಾಕೆ ಮಾಡ್ತೀಯ ದಂಧೆನ ನಾವು ಮೊದಲ ಕಳ್ಳ ಪೊಲೀಸರು ಅಂದ ಮ್ಯಾಲ ಶಾಂಪಲ್ ನೋಡ್ಬೇಕು ಬೇಡ ನಾವು ಯಾವ್ದ್ರ ಶಾಂಪಲ್ ನೋಡೋರ್ ನೀವು ಹಾಲಿಂದ ಹೌದಾ ಅದ ಯಾವ್ದ್ರ ರೇಟ್ ಕೇಳಾಕತ್ತೀರಿ ಗೊತ್ತಾಗಿಲ್ಲ ನನಗೆ ಕೇಳ್ತಾನೆ ತಡಕೋ ಈ ರೇಟ್ ಏನಕತ್ತ ನೋಡೋಣ ಈ ಕೇಳಾಕತ್ತೀನಿ ಯಾವ್ದ್ರ ರೇಟ್ ದೂರ ಹೋಗಿತ್ತು ಅದ ದೂರ ಒಟ್ಟ ಕೇಳೋರಲ್ಲ ಏ ಊರ ನೀವು ರೇಟ್ ಕೇಳ ಅಂತ ನಮ್ಮ ಬಗೆ ಇರೋದಿಲ್ಲ ಸುಮ್ಮನೆ ಇಲ್ಲೊಂದು ಸೀಟ್ ಖಾಲಿ ಮಾಡ್ರಲ್ಲ ಅಲ್ಲ ರೂಪಾ ತುಂಬಿ ತುಳ್ಕೋ ಹಾಲಿನ ಕ್ಯಾನಿನ ರೇಟ್ ಕೇಳಿ ನಾನು ಈಗ ಬಂದ್ಯಾ ಅದೀಗ ನೀನು ಕುರ್ಕುರಿ ಅದಾವೇನ್ರಿ ಕುರುಕುರಿ ಎಲ್ಲ ಹಾಲು ಅಷ್ಟೇ ಇರೋದು ಏನು ಕುರುಕುರಿ ಬರ್ರ ಕಣಲ್ಲ ಸ್ಟೀಲ್ ಬಂಬದವ್ರಿ ಬಂಬ್ ಅಲ್ರಿ ನಾ ಹೇಳಕೋತೀನಿ ನೋಡ್ರಿ ನಾ ಏನ್ ಹಾಲಿನ ರೇಟ್ ಐತಲ್ಲ ನಿಮ್ಮಂತ ಪೊಲೀಸರಿ ಸರಿ ಹೋಗೋದಿಲ್ಲ ಯಾಕೆ ಸುಮ್ಮನೆ ಸುಳ್ಳ ಪಳ ಕೇಳ್ತೀರಿ ಸುಮ್ಮನೆ ಇಲ್ಲೊಂದು ಸೀಟ್ ಖಾಲಿ ಮಾಡ್ರಿ ಬಂದಲ್ಲ ಹುಡುಗರಿಗೆಲ್ಲ ಬಾಯ್ ಮಾಡಿದ್ರ ಯಾಕ ನಮ್ಮ ಊರಾಗ ಹಡಪದ ಗುರಿ ಭಾಳ ಹಡಿಬಿಟಿ ಮಗಾದನವ ಯಾವನವ ಈ ರಸ್ತೆದಾಗ ವ್ಯಾಪಾರ ಮುಗಿಸಿ ನಿನ್ನ ಬಿಳಿ ಹಾಲಿನಾಗ ಅಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಹೋದನ ಭಾಳ ಹಡಿಬಿಟಿ ಮಗಾದನವ ಹುಷಾರಿ ಬರ್ಲಿ ಅವನು ನೋಡೇ ಬಿಡ್ತಾನೆ ಮನುಷ್ಯ ಅದನಿ ಪುಂಗಿ ನೋಡಿರೇನ್ರಿ ಪುಂಗಿ ನೋಡಂಗ ಐತಿದು ಮಾಡ ಮುಗಿಸೇವಿ ಹೌದಾನ ಅಲ್ಲ ಪೊಲೀಸ್ ಮಾವ ನಾನು ಅವಾಗಿಂದ ನೋಡಕತ್ತೀನಿ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾತಾಡ್ದ ಒಂದ ರೇಂಜ್ ಮಾತಾಡಕತ್ತಿಯಲ್ಲ
ಯಾಕ ಏನಂತದ್ ನಿನ್ನ ಮೈ ಅಂತಾನೆ ನೋಡ ಎಲ್ಲ ಹುಡುಗಿಯರಿ ಮಾತಾಡಂಗ ನನಗ್ ಮಾತಾಡ್ಬೇಡ ನನ್ನ ಕೂಟ ನೀನು ಲಾಠಿ ಚಾರ್ಜ್ ಮಾಡಕೋಬೇಡ ಅಷ್ಟಕ್ಕೂ ಏನಂತ ನಿನ್ನ ಬಡಿಗೆ ಹಾಕಿಕತ್ತ ರೂಪ ಅಷ್ಟು ಮಾತಾಡ್ಬೇಕಾರಾಗಿದೆ ಪೊಲೀಸರು ಚಟ ಯಾಕಂದ್ರ ಅವ್ರ ಆರೋಪಿ ಅರೆಸ್ಟ್ ಮಾಡಿರ್ತೀವಲ್ಲ ಅದ ರೂಟಿನ ಅವ್ರಿಗೆ ಮಾತಾಡ್ತೀವಿ ನಾವು ಅದ ರೂಢಿ ನಿಮ್ಮಂತ ಹುಡುಗಿಯರಿಗೆ ಚಲೋ ಆಗ್ಬಿಟ್ಟು ನೋಡಿಗ ಏನ್ ಚಾಲು ಆಗೈತಿ ರೇಟ್ ಬಗ್ಗೆ ಎಷ್ಟು ಮಾತು ನೋಡ್ರಪ್ಪ ಬೇಡ ಬೇಡ ನಿಮ್ಮಂತರ ಪೊಲೀಸರ ಕೂಟ ನಮ್ಮ ರೇಟ್ ಬಗೆಹರಿಯೋದು ಬೇಡ ಯಾಕಂದ್ರ ನೀವು ನಮ್ಮ ಕೂಟ ಹಾಲಿನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ರ ನಮಗ ಬರೋ 2 ಗಿರಾಕಿಗಳ ಮುಂದೆ ಬರವಲ್ರು ನೋಡಿ ಎಷ್ಟೋ ದೂರ ಹೋಗಿ ಕುಂತಾರ ಅದ್ರಾಗೊಂದು ಶರಂಗ್ ಮುಚ್ಚು ಕುಂತು ಬಿಟ್ಟೈತಿ ಪೊಲೀಸ್ಗ ನನಗ ಟಚ್ ಆಗಬಾರ್ದು ಅಂತ ಪೊಲೀಸರ ಕಂಡ್ರ ಅಷ್ಟು ಭಯ ಅದಕ್ಕೆ ನೋಡಿದ್ರೇನ್ರಿ ಹಿಂಗಾದ್ರೆ ಇವ್ರು ಯಾರು ಬರ್ತಾರ ಹಾಲು ತರಕ ಪಾಪ ಅಜ್ಜಿ ಹಂಗೋ ಮುಂದೆ ಬಂದು ಕುಂತತ್ತೆ ಇನ್ನೊಂದು ತಟ್ಟಕ್ಕೆ ಮುಂದೆ ಬಂದ್ರೆ ಹಾಲ ತಗೊಂಡು ಹೋಗಿತ್ತ ನೀವು ಬಂದು ನೋಡಿ ಆಕಿನ ಹಿಂದೆ ಕುಂತ್ಲ ಹಿಂಗ ಬಂದವರಲ್ಲ ಹಿಂದೆ ಕುಂತ್ಕೊಂಡವ್ರ ವ್ಯಾಪಾರ ಆಕತ್ತ ಅದಕ್ಕೆ ಹಿರಿಯವ್ರನ್ನ ಮಾತಾಡ್ತಾರ್ರಿ ಪೊಲೀಸರು ಕೂಡ ಗೆಳತನ ಇರಬಾರ್ದು ಓಸಿ ಆಡೋರು ಕೂಡ ಸಲಿಗಿರಬಾರ್ದು ಅಂತ ಅದಕ್ಕೆ ಬೇಡಪ್ಪ ಬೇಡ ಒಟ್ಟನೆ ಹೇಳ್ಬೇಕಂದ್ರೆ ನಿಮ್ ಗೆಳತನ ನಮ್ಮ ಹಾಲಿಗೆ ಬೇಡ ನಿಮ್ಮ ಡ್ಯೂಟಿ ಮಾಡ್ಕೊ ಹೋಗ್ರಿ ನೀವು ನೆಟ್ಟಗ ಚಂದ ಇದಕ್ಕೆ ಹಿಂಗಾಗತ್ತಯ್ಯಪ್ಪ ನೀ ಸುಮ್ಮನಿರ ಇವತ್ತು ನಮ್ಮ ಡ್ಯೂಟಿ ಇಲ್ಲೇ ಹೊರಗೆ ಹಾಕ್ಯಾರ ನಿಂಗ ನಮ್ಮ ಸಾಹೇಬರು ದೊಡ್ಡ ಆರ್ಡರ್ ಮಾಡ್ಬಿಟ್ರ ನೋಡ ಏನ್ ಹೇಳ್ಬೇಕ ಏನ್ ಮಾಡ್ಯಾರ ಆರ್ಡರ್ ಮಾಡುದಾರ ಈ ಹಾದಿ ಬಿದಿ ಒಳಗ ಹಾದಿ ಬಿದ್ದಿ ಒಳಗ ಏನು ಮಾಡುವಂತಿಲ್ಲ ವ್ಯಾಪಾರ ಅಂತ ಓ ಒಂದೊಮ್ಮೆ ಮಾಡಿ ಬಿಟ್ರ ನಿಮ್ಮಂತ ಹೆಣ್ಣರಿರ್ಲಿ ಗಂಡರಿರ್ಲಿ ಹಿಡ್ಕೊಂಡು ತಂದು ಜೈಲಿನ ಹಾಕಿ ಇಷ್ಟು ವರ್ಷ ಶಿಕ್ಷೆ ಕೊಡ ಅಂತ ಹೇಳ್ಯಾರ ಚೀಕಳ್ಳ ಇವ್ ಕಳ್ಳನ್ ಕಣ ಕಾಣ್ತಾನ ಇವ ಮನೆ ಹಾಳನ ಅಯ್ಯೋ ದೇವ್ರ ಏನು ಮಾಡ್ಲೋ ಯಪ್ಪ ನೋಡ್ದೇನ ಪೊಲೀಸ್ರು ಹೆಂಗದಾರಂತ ಈ ಪೊಲೀಸರು ಹಿಂಗ ಭಾಳ ಜಬರ್ದಸ್ತ್ ಇವ್ರ ಕೂಟ ಮಾತಾಡುವಾಗ ನಾವು ಸ್ವಲ್ಪ ಬುದ್ಧಿ ಎಲ್ಲ ಖರ್ಚು ಮಾಡಿ ಮಾತಾಡ್ಬೇಕ ಗಾಂಡೀವ ಎತ್ತ ಕಡ್ದಂತ ತಡಿಯೋ ತಮ್ಮ ಎತ್ತನಿ ಪೊಲೀಸ್ ಮಾವರ ಯಾರಿಗೆ ಈ ಮಾತು ನಿಮಗಾರಿ ಅಯ್ಯೋ ನನ್ನ ಪೊಲೀಸಿನ ಮನಕದ್ದ ಹೆಣ್ಣೆ ಪೊಲೀಸ್ ಮಾವರ ಮೃದುವಾಗಿ ಬರ್ತೈತಿಲ್ಲ ಮಾವ ಅನ್ನೋ ಶಬ್ದ ಮತ್ತ ಪೊಲೀಸ್ ಮಾವರ ಅಯ್ಯ ಕಳ್ಳ ಕಳ್ಳ ಮಾವರ ಏನ್ ಹೇಳೋಕ ಗೊತ್ತಾಗೋದು ಮುಂದೆ ಹೇಳೋದು ಮಾವರ ಮತ್ತ ಚಿಕ್ಕಳ್ಳಿ ಮಾವರ ಅದ ಇವತ್ತ ರಸ್ತೆದಾಗ ವ್ಯಾಪಾರ ಮಾಡಬಾರ್ದಂತಲ್ರಿ ಮಾಡಿರೋ ಪೊಲೀಸರು ಒತ್ತು ಒಳಗೆ ಹಾಕ್ತಾರಂತಲ್ರಿ ಏನು ಮಾಡೋದ್ರಿ ಮಾವರ ಅವ ಯಾವಲಿ ಅವ ನಾ ಇರುವಾಗ ನಿನ್ನ ಹಿಡಿದು ಒಳಗೆ ಹಾಕವ ಎತ್ತನೀಗ ನಾ ಹೇಳ್ದಂಗೆ ಕೇಳಿ ನಮ್ಮ ಸಾಹೇಬ್ ಹೇಳಿ ನಿನ್ನ ಕೆಲಸ ಗೊತ್ತಲ್ಲಂಗೆ ಮಾಡ್ತಾನೆ ಹೌದಾ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಂತ ಭಾಳ ದಿನದ ಕಾಯಕತ್ತೇನ್ರಿ ಈಗ ಅಂತೂ ಕೂಡಿ ಬಂದೇ ಬಿಡ್ತಾ ಪೊಲೀಸ್ ಮಾವರ ನಾನು ನಿಮ್ಮ ಮುಂದೆ ಹೇಳ್ಕೊಂತಡಿ ನಾನು ನಿಮ್ಮ ಏನು ಇಲ್ಲ ತಡ್ಕೋ ಸ್ವಲ್ಪ ಅದು ನಾನು ನಿಮ್ಮ ಮದುವೆ ಮಾಡ್ಕೋಬೇಕು ಅಂತ ಮಾಡೀನಿ ಮನಸ್ಸೈತೀನ್ರಿ ನನ್ನ ಮೇಲೆ ಈ ನನ್ನ ಮದುವೆಕೇನಂದ್ರ ಕಪ್ಪತ್ ಹುಡ್ದಾಗ 70 ವರ್ಷ ತಪಸ್ಸಿ ಕುಂತ ತಡ್ರಿ ನಾ ಅವಾಗಿಂದ ನಿಮ್ಮ ಕೈ ಕೊಡಬೇಕು ಎಷ್ಟೊತ್ತಿ ಕೊಟ್ಟಿನೋ ಅಂತ ತಿಳ್ಕೊಂಡಿದ್ದೆ ತಡಿಯೋ ಕೈ ಕೊಡಾಕ ರೆಡಿಯಾಗಿ ಬಂದಂಗೆ ಮತ್ತ ಅಂತಂಗ ನಿಮ್ಮ ಕೈ ಕೊಡಾಕ ನಾನು ರೆಡಿಯಾಗಿ ಬಂದನಿ ಅಷ್ಟು ಅವಸರ ಯಾಕೆ ಮಾಡ್ತೀರಿ ನನ್ನ ಸವ್ಯ ಸಾಚಿ ರೂಪ ಎಂತ ಬಿರುದು ಕೊಟ್ಟೆ ನನಗೆ ಸವ್ಯ ಸಾಚಿ ಅಂದ ಮತ್ತ ಇಷ್ಟು ಬಿರುದು ಕೊಟ್ಟನಿ ಅದಕ್ಕೆ ಏನ ನಮ್ಮ ಅಪ್ಪನ ಕರಿ ಕೊಟ್ಟು ಬೆಳ್ಳಗಾಗ ಹಿಡಿದು ಒಳಗಾಕಿರಲ್ಲ ಮತ್ತೆ ರೂಪ ನಾ ಏನ್ ಮಾಡ್ಲಿ ನಿಮ್ಮ ಅಪ್ಪನ ಹಿಡಿಯಂತ ಮನಸ್ಸು ನಂದಿಲ್ಲ ಅದು ನಮ್ಮ ಡ್ಯೂಟಿ ಇರ್ತೈತಿ ಹುಡುಗಿ ನಮ್ಮ ಸಾಹೇಬ್ರ ಆರ್ಡರ್ ಮಾಡಿರ್ತಾರ ಅದಕ್ಕೆ ನಿನ್ನ ಸೈಬ ಯಾವ ನಮ್ಮ ಸೈಬ ನಿಂದ ಅಲ್ಲ ನೌಕರಿ ಕೊಟ್ಟವರು ಯಾರು ಅಂತ ನಾನು ಅಲ್ಲ ಅಷ್ಟು ಗೊತ್ತಾಗೋದಿಲ್ಲ ಎಂತ ಟೈಟಲ್ ಯಪ್ಪ ನಿನ್ಗಾರು ಅಲ್ಲ ನಾ ಹೇಳೋದಲ್ಲ ನೋಡ್ರಿ ನಿಮ್ಮ ಸೈಬರ್ ಹತ್ರ ಹೇಳ್ಬೇಕಿತ್ತು ನೀವು ಅವ ನನಗೆ ಹೆಣ್ಣು ಕೊಡವ ಮಾವದನ ಅವನ ಜೈಲ ಕುಂದಿರ್ಸೋಕೆ ಆಗುದಿಲ್ಲ ಅಂತ ಹೇಳಕ್ ಆಗುದಿಲ್ಲ ನಿಮಗ ನೋಡ್ರಿ ನಾ ಆರ್ಡರ್ ಮಾಡಕತ್ತಾನಿ ನೀವೇನು ಮಾಡ್ತೀರಿ ನಂಗೆ ಗೊತ್ತಿಲ್ಲ ಇನ್ನು 24 ಗಂಟೆ ಒಳಗ ನಮ್ಮ ಅಪ್ಪ ನಮ್ಮ ಮನ್ಯಾಗ ಇರ್ಬೇಕ ಅವ ಏನಾರು ನಮ್ಮ ಮನೆ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಿಮ್ಮ ಪ್ರೀತಿ ಬಂದ್ ಮಾಡ್ಬೇಡ ನೀ ಯಾವ
ಅವಾಗ ಇಷ್ಟು ದೊಡ್ಡ ಆರ್ಡರ್ ಮಾಡಿದೆ ಅಂದ್ರ ನಮ್ಮ ಅಂಡಿಗಿರಿ ಕರೆಯಪ್ಪ ಹಿಡ್ಕೊಳಕನೆ ಸದ್ಯ ಹೋಗಿ ಬಿಡಿಸ್ಕೊಂಡ್ ಬರ್ತಾನೆ. ನೀ ಯಾಕೆ ಚಿಂತೆ ಮಾಡಕತ್ತಿ? ದೊಡ್ಡ ಬಾ ಗಾಂಡಿವ ಎತ್ಕೊಂಡೈತ್ರಿ ತಿಳಿ. ನಿಜ ಹೇಳ್ಬೇಕಂದ್ರ ನಿಮ್ಮ ಕೈ ಹಿಡಿಯಕ ನಾ ಅದೆಷ್ಟು ಪುಣ್ಯ ಮಾಡೇನ್ರಿ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ರೂಪ. ಅದು ನಿನ್ನ ಸಲುವಾಗಿ ಮಾಸ್ತರ್ 3 ದಿನದಾಗ ನನಗೆ ಕರೆಸ್ಯಾರಿದಿನ. ಹೌದಾ? ಬಲೆ 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 ಒಟ್ನಾಗ ಹೇಳ್ಬೇಕು ಚತುರ 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 ನೀವು. ಬಲೆ ನನ್ನ ಚತುರಿ. ಮತ್ತೆ ಹಾಗೆ ಬಿಟ್ಟೆವಲ್ಲ ನಾವಿಬ್ರು ಈಗ ತಾರಿ. ಹಾಗಾದ್ರೆ ಒಂದು ಹಾಡನ್ನ ಹಾಡಿ ನನ್ನ 9 ಅದು ಯಾಕೆ ತಡ? ಹೊಡಿ 9 ಇನ್ನೊಂದಿದ್ರೆ ಅದು ಗಿಚ್ಚು ಗಿಲಿಗಿಲಿ ಸಾವಿಗೆ ಮಜ್ಜಿಗೆ. ವರೂರು ಜಾತ್ರೆಗೆ ಬಾರ ಹುಡುಗಿ ಗೆಳತಿಯ ಕರಕೊಂಡ ಹಿಂದಿಂದ ಬರ್ತೇನೆ ಹುಡುಗಿ ದೋಸ್ತನ ಗಾಡಿಯ ಹಿಡಕೊಂಡ ನಾ ಕೊಡಿಸಿದ ಲಂಗಾದವನಿ ಪ್ರೀತಿಲಿ ಉಟ್ಟುಕೊಂಡ ಹಿಂಡ ಮಂದ್ಯಾಗ ಎದ್ದ ಕಾಣುವಂಗ ಹೂವ ಮುಡಕೊಂಡ ನಿನ್ನ ಮೆತ್ತನ ಕೈಗೆ ಮಿರಮಿರಿ ಮಿಂಚು ಮದರಂಗಿ ಹಚ್ಚಗೊಂಡ ವರೂರ ಜಾತ್ರೆಗೆ ಬಾರ ಗೆಳತಿಯ ಕರಕೊಂಡ ಹಿಂದಿಂದ ಬರ್ತೇನೆ ನಡಿಯ ದೋಸ್ತನ ಗಾಡಿಯ ಹಿಡಕೊಂಡ ನಾ ಕೊಡಿಸಿದ ಲಂಗಾದವನಿ ನೀನು ಉಟ್ಟಕೊಂಡ ಹಿಂದ ಮಂದ್ಯಾಗ ಎದ್ದ ಕಾಣುವಂಗ ಹೂವ ಮುಡಕೊಂಡ ನಿನ್ನ ಮೆತ್ತನ ಕೈಗೆ ಮಿರಮಿರಿ ಮದುರಂಗಿ ಹಚ್ಚಕೊಂಡ ವರೂರ ಜಾತ್ರೆಗೆ ಬಾರ ಹುಡುಗಿ ಗೆಳತಿಯ ಕರಕೊಂಡ ಗಿನಿಯ ಮೂಗಿನ ಹೆಣ್ಣ ನನ್ನ ಕಣ್ಣಗ ನಟ್ಟಿ ಸಣ್ಣನ ಸೊಂಟವ ಎತ್ತಕೊಂಡ ಸತಿ ಬಂಗಾರ ವರ್ಣದ ಮಾರಿಯ ಮ್ಯಾಲ ಕಳೆ ತುಂಬೈತಿ ನಿನ್ನ ಮುಂದೆ ಯಾವ ಸಿನಿಮಾ ನಟಿ ಇತ್ತ ಬಾರ ಹೊರಗೆಳತಿ ಅತ್ತ ಹೋಗಿ ನಿಲ್ಲಾಕಿ ಮಾತಾಡಬಾರ ಹೊರಗೆಳತಿ ನಿಮ್ಮವನ ಅಂಗಿಕ್ಕಿ ಹೇಳಾಕಿ ಬರಗ ಸತಿ ನೀನನ ಬರಗ ಸತಿ ನಿ ಹಗಲು ರಾತ್ರಿ ಎನ್ನದೇ ನನ್ನ ನಿದ್ದೆಗೆಡಿಸಿತಿ ವರೂರ ಜಾತ್ರೆಗೆ ಬಾರ ಹುಡುಗಿ ಗೆಳತಿಯ ಕರಕೊಂಡ ಹಿಂದಿಂದ ಬರ್ತೇನೆ ನಡಿಯ ದೋಸ್ತನ ಗಾಡಿಯ ಹಿಡಕೊಂಡ ಗುಲಾಬಿ ಜಾತ್ರೆಗ ಸಿಕ್ಕರ ನಿನಗ ಕೊಡಲಕ ಕಾಲಾಗ ಚೈನಾ ಕೊಡಸಾತೇನಿ ಹಕ್ಕೋಬೇಕ ಗಿಲ ಸಪ್ಪಳ ನೀ ಮಾಡ್ಬೇಕ ಓನ್ಯಾಗ ಹಾದ ಹೋದರ ನೀನ ಬಂದಿಯನ ಬೇಕ ಅತ್ತ ಹೋಗಿ ನಿಲ್ಲ ಹುಡುಗಿ ಇತ್ತ ಬಾರ ಹಾಕಿ ಮರಗ ಸತಿ ನೀನನ
ನಿದ್ದಿಗೆಡಿಸಿದಿ ಯಬಸ್ ಯಬಸ್ ವರೂರ ಜಾತ್ರೆಗೆ ಬಾರ ಹುಡುಗಿ ಗೆಳತಿಯ ಕರೆಕೊಳ್ಳ ಎಂದೆಂದ ಬರತೇನೆ ನಡೆಯ ದೋಸ್ತನ ಸ್ಕೂಟಿ ತಗೊಳ್ಳ ಎಷ್ಟ ಚಂದ ಬಸ್ತೀರಿ ಅಲ್ಲ ಪಾಪ್ಯ ಹಲ್ಕ ನನ್ನ ಮಗನ ಕಡು ಹೋದ ಮಂದಿ ಸಾಹೇಬ್ ಹಿಡಿ ಅಂತೇಳಿ ಕಳಿಸಿದ್ರ ಮಗನ ಈ ಮೂರು ಬಿಟ್ಟು ಕೂಡ ರೋಡ್ ಹಿಡಿದು ಕುಣ್ಯಾಕತ್ತಿ ಆ ಮಗನ ಸಿಟ್ಟಿಗೆ ಎದ್ದು ಜಾಡಿಸಿ ಒದ್ದು ಬಿಟ್ನಿ ಅಂದ್ರ ಅಕ್ಕಿ ಮುಂದೆ ಹೋಗಿ ಹಾರಿ ಬಿಡ್ತೀನಿ ನೋಡ್ಲೆ ಮಗನ ಯು ಶಟಪ್ ಏ ಕೋಟ್ ನನ್ನ ಮಗನ ಪಟ್ಟೆ ಕಿಚ್ಚ ನನ್ನ ಮಗನ ಪಟ್ಟಾಗ ಸಂಕುದು ಹೇಳಕತ್ತಾರೆ ಮಗ ಅಲ್ರಿ ಕಕ್ಕ ನನ್ನ ಡ್ಯೂಟಿ ಒಳಗೆ ನಿನ್ನ ಡ್ಯೂಟಿ ಹಾಕ್ಲಿ ಇಲ್ಲಿ ಲೇ ಮಗನ ಪಾಪ್ಯ ನಿಂದು ಡೇ ಡ್ಯೂಟಿ ಮುಗಿದೈತಿ ನೈಟ್ ಡ್ಯೂಟಿ ಇಲ್ಲೇ ನಂದೈತಿ ಕಾಕ ನಮ್ಮ ಸಾಹೇಬರು ನನಗೆ ಡೇ ನೈಟ್ ಡ್ಯೂಟಿ ಹೊರಗ ಮಾಡು ಅವ ಕಾಕೆ ಬಂದ್ರ ಬಸ್ಸಿನ ಟಿಕೆಟ್ ಹರಕ ನೋಡು ಹೇಳ್ತಾರ್ಲಿ ಅಲ್ಲಿ ನೀ ಮಾಡು ಡ್ಯೂಟಿ ಒಳಗ 4 ಮರ್ಡರ್ ಆಗ್ಯಾವ ಮಗನ ಸಾಹೇಬ್ರು ಸಿಟ್ಟಿಗೆ ಇದ್ದಾರ ಈಗ ಅಲ್ಲಿ ಬಸ್ಸಿನಾಗ ಹೊಂಟ್ರ ಅವ್ರು ಕೂಡ ನಿಮ್ಮ ಪಕ್ಕ ನನ್ಲೆ ಅದು ಅಲ್ಲ ಸಾಹೇಬ್ ಸೀಟ್ ಆಗ್ಬಿಟ್ರ ನೋಡು ಮತ್ತ ಏನ್ ಲೇಟ್ ಹಾಕು ನೀ ಒಂದು ನನಗೆ ತಿಳಿದಂಗತ್ತಲ್ಲಿ ಸುಳ್ಳಲ್ಲಿ ಕರೆ ಅಂದ್ರ ಆಗೈತಿ ನೋಡು ಮತ್ತ ಕುರ್ಕುರಿ ಅದಾವೇನ್ರಿ ಇದೆಲ್ಲ ಅಂತ ಕುಂತ ನಿಮ್ಮ ಮತ್ತೆ ಕುರ್ಕುರಿ ಯಾರ್ದಾರ ನನಗಿನ ಒಟ್ಟ ಹೋಗಿ ಬರ್ತಾನೆ ರೂಪಾ ಹಾ ಇವ್ ನೋಡಿ ಚಂದ ಕೊಟ್ಟು ತಿಕ್ಕ ಮುಂಜಾನೆ ಭಾಳ ಮಬ್ನಾಗದಾನ ಹೌದನ ಎಣ್ಣೀರ್ ಹಚ್ಚು ಕಡಿಗೆ ಏನಾರ ಹಚ್ಚು ಚಂದ ತಿಕ್ಕು ನೋಡಿ ಬಾಟ್ಲಿ ನೀರು ಏನ್ ಹಚ್ಚುದಿಲ್ಲ ಅವಂಗ ಬಾಟ್ಲಿ ಹಾಕ್ತಾನೆ ನೀವು ಹೋಗಿ ಹೋಗ್ಲಿ ನೀ ಬರೋ ಮಟ ಆಗಿನ ಚಂದಾಗಿ ನೋಡ್ಕೊಂತ ಹೋಗ ನಾ ಅದನ್ನೇ ನಾ ಹೋಗಿ ಬರ್ತಾನವ ಇನ್ನ ಬ್ಯಾಡ ಇಲ್ಲೇ ಉಳ್ಕೊ ಮನೆ ಕಟ್ಟಿ ಕೊಡ್ತಾನಿಲ್ಲ ಯಾರು ಹೋಗಂತಾರ ಹೌದಲ್ಲ ಹಾ ರೂಪಾ ಈ ರೋಡ್ ಮ್ಯಾಗ ಕ್ಯಾ ಇಟ್ಕೊಂಡ ವ್ಯವಹಾರ ಮಾಡಕತ್ತಿಲ್ಲ ಯಾ ನನ್ನ ಮಗ ನಿನಗೆ ಪರೀಕ್ಷೆ ಕೊಟ್ಟವ ಇಲ್ಲೇ ರೋಡ್ ಮ್ಯಾಗ ನಿಂತ ಹಾಲ್ ಮಾರೋದು ಅಪರಾಧ ಆಕತಿ ಅದಕ್ಕೆ ನಿನ್ ಮ್ಯಾಗ ಕಂಪ್ಲೇಂಟ್ ಆಗೈತಿ ಮೊದ್ಲು ಕಂಪ್ಲೇಂಟ್ ಇಂದ 500 ರೂಪಾಯಿ ತೆಗಿ ದಂಡ ಹಾ ಅವಾಗ ನಿಮ್ಮನ್ನ ಅಲ್ಲ ಗಂಡ ಡ್ಯೂಟಿ ಮೇಲೆ ಇರುವಾಗ ನಾ ದಂಡ ಕಟ್ಟಬೇಕನ ಮತ್ತೆ ಅದು ಅಲ್ದ ಒಬ್ಬ ಪೊಲೀಸನ್ ಕೂಡ ಕೈ ಹಿಡಿದು ಕುಣ್ಯಾಕತ್ತಿದಿ ಅದ್ರ ಸಂಬಂಧ 500 ಅಲ್ಲ 1000 ಆಕತಿ ದಂಡ ಕಟ್ಟಿ ಹೋಗ್ ಮೊದ್ಲ ದಂಡ ತಗೊಳೋದು ನಿನ್ನ ಚಟ ಹಾ ಹೌದಲ್ಲ ನಿನ್ನ ಚಟ ಆದ್ರ ನಿನ್ನಂತವ್ರಿಗೆ ಲಂಚ ಕೊಡಬಾರ್ದನ್ನ ನಮ್ಮಂತ ಹೆಣ್ಣ ಹಠ ಕೊಡುದಿಲ್ಲ ನಾವು ಶಟಪ್ ಶಟಪ್ಪ ಒಂದಲ್ಲ ಎರಡಲ್ಲ ಮೂರು ಶಟಪ್ಪ ನಮ್ದು ಏ ಹುಡುಗಿ ನೀ ಯಾರು ಅವಾಜಿನ ಮ್ಯಾಗಿಂದ ಮಾಡಕತ್ತಿ ಅನ್ನೋದು ಗೊತ್ತೈತಿ ಅದು ಅಲ್ದ ಈಗ ಇಲ್ಲಿ ಮಠ ನಿನಗೆ ಹೆದರ್ಕಿತ್ತು ಈಗ ಬರ್ತೈತಿ ನಿನಗೆ ಆಪತ್ತು ನಾನು ಕೂಡ ವಾದ ಮಾಡಿದ್ರೆ ಏನ್ ಬರ್ತೈತಿ ನಿನಗೆ ಬಾಬತ್ ಅಷ್ಟಿಲ್ಲ ನನಗೆ ಕಿಮ್ಮತ್ ಐತಾ ಕಿಮ್ಮತ್ ಇದ್ರೆ ನೀ ಯಾಕೆ ಲಂಚ ಹೊಡಿಯೋಕೆ ಇಲ್ಲಿ ನಿಂತ್ಕೊಂಡಿದ್ದಿ ಪಾಪ ನನ್ನ ಸುಳ್ಳು ಪಳ್ಳ ಕತೆ ಹೇಳಿ ಹೊರಗಾಕಿದ್ಯಾ ಮತ್ತೆ ನಿನ್ನ ಸುಳ್ಳು ಕೇಳಿ ಅವನು ಹೋದ ಈಗ ನೀನು ಲಂಚ ಹೊಡಿಯೋಕೆ ಇಲ್ಲಿ ಬಂದಿಯಲ್ಲ ಅಲ್ಲ ನಿನಗಾರ ಎಷ್ಟು ಬೇಕು ದುಡ್ಡು ಅಂತ ಏ ರೂಪ ಆ ಪಾಪನ ಸುದ್ದಿ ತೆಗಿಬೇಡ ಆ ಪಾಪನ ಸುದ್ದಿ ತೆಗ ನಮ್ ತಲೆಯಾಗ ಹೇಳ್ತತಿ ಎಡ್ ಮೊದಲು ತೆಗಿ ನೀ ದಂಡದ ದುಡ್ಡು ವಾ ಒಬ್ಬ ಪೊಲೀಸ್ ಹೋದಾನ ಇನ್ನೊಬ್ಬ ಒಂದೇ ಬಿಡ್ತಾನ ಅಲ್ಲ ಈ ಕಾಕಿಗಳು ಬೆಳ ತನಕ ನನ್ನ ಕಾಡಕ ನಿತ್ತವನ ಅಂತಾನೆ ಅದಕ್ಕೆ ಹೇಳೋದ್ರಿ ಪೊಲೀಸರ ಸವಾಸ ಹಗಲಲ್ಲಿ ಉಪವಾಸ ಅಂತ ಇದಕ್ಕೇನು ಮಾಡ್ಬೇಕು ಇದಕ್ಕೂ ಏನಾರು ಮಳ್ಳು ಮಾಡಿ ಸಿಳ್ಳು ಹೊಡಿಬೇಕು ಏನು ಸಿಳ್ಳು ಹೊಡಿಯನಪ್ಪ ಬೆಳ ತನಕ ಈ ಮಾ ಅಂದು ನನಗೆ ಸಾಕಾಗಯ್ಯಪ್ಪ ಆದ್ರೂ ಬಿಡುವಂಗಿಲ್ಲ ಅದೇ ಯೂಸ್ ಆಗೋದು ಅಂದ್ರೆ ಅದನ್ನೇ ಯೂಸ್ ಮಾಡ್ಬೇಕು ಮತ್ತ ಪೊಲೀಸ್ ಮಾವರ ನಿಮ್ಮ ದುಡ್ಡು ಬೇಕಂತೀರಿ ಎಷ್ಟು ಕೊಡ್ಬೇಕು ಅದನ್ನ ಹೇಳ್ಬಿಡ್ರಿ ಪೊಲೀಸ್ ಮಾವರ ಅಯ್ಯೋ ಪೊಲೀಸ್ ಮಾವ ಎಷ್ಟು ದುಡ್ಡು ಕೊಡ್ಲಿ ಹೇಳ್ರಿ ಪೊಲೀಸ್ ಮಾವರ ಕೊಡಾಕ ನಿಂತ ನಾನು ಕೇಳ್ರಿ ಪೊಲೀಸ್ ಮಾವ ಒಂದು ಮಾವ ಎರಡು ಮಾವ ಏಕ 100 ವ್ಯಾಟ್ ಕರೆಂಟ್ ಹೊಡೆದಂಗ ಆತ ರೂಪ ಕರೆಂಟ್ ಹೊಡಿತಾ
ಮಾವ ಅಂದ್ರೆ ಬರೀ ಕರೆಂಟ್ ಹೊಡಿಯಲ್ಲ ನೋಡ್ರಿ, ಕರೆಂಟಿನ ಜೊತೆ ಒಂದು ಮೆಸೇಜ್ ಪಾಸ್ ಆಗ್ತತಿ, ಅದು ಪಾಸ್ ಆಗಿರ್ಬೇಕಲ್ಲ. ಈಗ ಹೇಳ್ರಿ ನಿಮಗೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳ್ರಿ, ಪಟ 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 ಬೇಗ ಕೊಟ್ಟ ಬಿಡ್ತಾನೆ ನೋಡ್ರಿ ಮಾವರ. ಏ ರೂಪ ಅಲ್ಕಂಡ್ ನನ್ನ ಮಗ ನೀನು ಕೇಳ್ದವ ದಂಡ ದುಡ್ಡು ಬೆದರ್ಸಿ ಕೇಳೋದು ನಮ್ಗೆ ಪೊಲೀಸರು ಚಟ. ಹೌದನ, ಕರೆಕ್ಟ್ ಆತ್ ಬಿಡ್ರಿ. ಯಾಕಂದ್ರ ಚಲೋ ಮಾಡಿದ್ರಿ ನೀವು, ಮತ್ತೆ ಅವನು ಮರ್ತು ಬಿಟ್ಟು ಭಾಳ ಹೊತ್ತಾತ್ರಿ ನಾನು. ಮರಿಲಿಲ್ಲ ನಡೀದಿಲ್ಲ ರೂಪ, ಅದಕ್ಕಾಗಿಯೇ ನೀನು ಭಾಗಿಸಿ ಬಂದ ಬಾರಿ ನನ್ನ ಚಿನ್ನ ಮುದ್ದಿನ ರಾಣಿ. ಕರೆಕ್ಟ್ ಹೇಳಿದ್ರಿ ನೋಡ್ರಿ. ಯಾಕಂದ್ರ ನಿಮ್ಮ ನೋಡಿದ ಕೂಡ್ಲೆ ಅವನು ಮರ್ತು ಬಿಟ್ಟೆ ನೋಡ್ರಿ. ಈಗ ಮನಸ್ಸಿನಾಗ ಒಂದೇ ಒಂದ್ ನೋಡ್ರಿ, ನಿಮ್ಮನ್ನ ಯಾವಾಗ ಕೂಡಿನೋ, ನಿಮ್ಮ ಜೊತೆ ಯಾವಾಗ ಪ್ರೀತಿ ಮಾಡಿನೋ ಅಂತ ನನ್ನ ಮನಸ್ಸು ಚಟಪಟ ಚಟಪಟ ಮಕ್ಕೊಬಿಟ್ಟಿರ ನಾ ಎಲ್ಲರೂ ಚಟಪಟ ಚಟಪಟ ಹಿಂಗ ಚಟಪಟ ಅಂತ ಮನಸ್ಸು ಅನಿಸ್ತೈತ್ರಿ ಪೊಲೀಸ್ ಮಾವರ. ಅನಿಸ್ತೇನ್ ಮಾಡಿತ್ತ ರೂಪ, ವಯಸ್ಸಂಗೈತಿ ಅನಿಸ್ತತಿ. ಹೌದ್ರೇನ್ರಿ, ಒಟ್ಟ ನೀವು ಇಬ್ಬರು ನಡುವರಿ ಮುದ್ದಿನ ಪೊಲೀಸ. ಇಬ್ಬರು ಪೊಲೀಸ್ ಅಂತೆ ಅಪಾದ ಹೇರ್ಬಾರ್ದು ಬಾರೇ ನನ್ನ ಮುದ್ದಿನ ರಾಣಿ. ಹೌದಾ, ಬರೀ ರಾಣಿ ಗೀಣಿ ಅಂತ ಮಾತಾಗೆ ತೊಡಸ್ಬಿಟ್ರಲ್ರಿ ಬೆಳ್ಳಿ ಕಾಲುಂಗ್ರನ. ನಿನ್ನೆ ಒಲಿದರೆ ಕೊಡಿಸುವೆ ಬಾರಿ ಬಂಗಾರ ಬೆಳಿನ. ಹೌದಾ, ಮತ್ತೆ ಇನ್ನೊಂದು ಸೀನಾ ಬರೋ ತಗೊಂಡ್ಬಿಡ್ರಿ ಮತ್ತೆ. ಕರಿಯ ಕೂದಲಿಗೆ ಕೆಂಪನ ಬಣ್ಣ, ಅತ್ತಿಯ ಬಿಸಳ ಧೂಳ. ಹೌದು ಮಾವ ಅಂದರ ಮುತ್ಯ, ಎದ್ದು ನಿಂತ ಹೊಡಿತಾನ ಸೀಳ. ಯಬಸ ಯಬಸ ಕುಣಿತಾಳೋ ಹುಡುಗಿ ಕುಣಿತಾಳೋ, ಜಿಂಗಿ ಜಿಗದಂಗ ಜಿಗಿತಾಳೋ, ಜಿಗಿತಾಳೋ ಹುಡುಗಿ ಜಿಗಿತಾಳೋ, ನೆಲಕ ಕಾಲದ ಜಿಗಿತಾಳೋ. ಕರಿಯ ಕೂದಲಿಗೆ ಕೆಂಪನ ಬಣ್ಣ, ಹತ್ತಿಯ ಬಿಸಲ ಧೂಳ. ಹೌದು ಮಾವ ಅಂದರ ಮುತ್ಯ, ಎತ್ತನಿಂದ ಹೊಡಿತನ ಸೀಳ. ಕುಣಿತಾಳೋ ಈಗಿ ಕುಣಿತಾಳೋ, ಜಿಂಗಿ ಜಿಗಿದಂಗ ಜಿಗಿತಾಳೋ, ಜಿಗಿತಾಳೋ ಹುಡುಗಿ ಜಿಗಿತಾಳೋ, ನೆಲಕ ಕಾಲದ ಜಿಗಿತಾಳೋ. ಮೇಕಪ್ ಮಾಡ್ಕೋಳಾಕ ಮಾಡತಳ ಬರಬರಿ ಒಂದೂವರೆ ತಾಸ. ಈಗಿಯ ಮೇಕಪ್ ನೋಡಿ ಹೆದರಿ ಓಡಿ ಮುಂದ ಬರು ಕೂಸ. ಪೌಡರ ನಿಹತ್ತ ಪೌಡರ ಕ್ಯಾರಂ ಬೋರ್ಡ್ ಆಡ್ತಾರ ನಮ್ಮ ಹುಡುಗೂರ. ಹುಡುಗೂರ ನಾವು ಹುಡುಗೂರ, ಹುಟ್ಟುವಾಗಿ ಹುಟ್ಟೇವಿ ಸುಂದರ. ಕುಣಿತಾಳೋ ಹುಡುಗಿ ಕುಣಿತಾಳೋ, ಜಿಂಗಿ ಜಿಗದಂಗ ಜಿಗಿತಾಳೋ, ಜಿಗಿತಾಳೋ ಹುಡುಗಿ ಜಿಗಿತಾಳೋ, ನೆಲಕ ಕಾಲದ ಜಿಗಿತಾಳೋ. ಹುಡುಗರಂಗ ಪ್ಯಾಚನ ಮಾಡಕ ತಂದಳ 16 ಡ್ರೆಸ್. ಒಂದೊಂದು ಡ್ರೆಸ್ನಾಗ ಒಂದೊಂದು ತರ ಕಾಣತೈತೋ ಈ ಪೀಸ. ಸೋನೈಸ ಹುಡುಗಿ ಸೋನೈಸ, ಏನಾಗಿತ್ತ ನಿನ್ನ ಡ್ಯಾನ್ಸ. ಸೋನೈಸ ಹುಡುಗಿ ಸೋನೈಸ, ಏನಾಗಿತ್ತ ನಿನ್ನ ಡ್ಯಾನ್ಸ. ಕುಣಿತಾಳೋ ಹುಡುಗಿ ಕುಣಿತಾಳೋ,
ಜಿಂಗಿ ಜಿಗಿದಂಗ ಜಿಗಿತಾಳು ಜಿಗಿತಾಳು ಹುಡುಗಿ ಜಿಗಿತಾಳು ನೆಲಕ ಕಾಲದ ಜಿಗಿತಾಳು ಎಷ್ಟ ಚಂದ ಬಸ್ತೀರಿ ಕಾಕಣ್ಣವ್ರ ಹೇಳ್ರಿ ಮತ್ತೆ ಬರ್ಲೇನ್ರಿ ನೋಡ್ರಿ ಹೆಂಗ್ ಮಾಡ್ತೀಯ ಬರ್ಲ್ಯಾ ಬಾಯ್ 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 ನಾಳೆ ಕಾಯ್ತೇನ್ರಿ ನಿಮ್ ದಾರಿ ಯಾರು ಬೇಡ ಅಂತಾರ? ನಾ ಕಾಯುವೆ ನೀನು ಬರುವುದು ನಾ ಕಾಯುವೆ ನೀನು ಬರುವುದು ಬಾನಿನ ಚಂದಿರ ನೀನು ಬಾನಿನ ಚಂದಿರ ಕಾಯುವೆ ಓಯ್ ನೀನು ಬರುವುದು ನೆನಪಾಯ್ತಲ್ಲ ಕಾಯ್ತಿರ್ತಲ್ಲ ಬರ್ಬೇಕಾ ಮತ್ತ ಸುಮ್ಮನೆ ಯಾಕೆ ಬಂದೆ ತಿಂಡಿ ಹೆಚ್ಚಾಗಿ ಕಣ್ಣ ಮುಂದೆ ನೋಡಲೆಂದೇ ನಾ ಬಿಟ್ಟೆ ನಿನ್ನ ಹಿಂದೆ. ಬಳಿಕ ನಂದು ಬಿಟ್ಟೆ ನಿನ್ನನ್ನೇ ನೋಡಲೇ. ಸುಮ್ಮನೆ ಯಾಕೆ ಕಣ್ಣ ಮುಂದೆ ಮಾವ ಪೊಲೀಸ್ ಮಾವ ಅರ್ಲ್ಯಾ ಸೀರೆ ಉಟ್ರೆ ನನ್ನ ಮೈಯೋ ಕೆಲ್ಕೋತೈತಿ ಚುಡಿ ಹಾಕ್ರೆ ನಿನ್ನ ಬಾಡಿ ಹಾಯತೈತಿ ಸೀರೆ ಉಟ್ರೆ ನನ್ನ ಮೈಯೋ ಕೆಲ್ಕೋತೈತಿ ಚುಡಿ ಹಾಕ್ರೆ ನಿನ್ನ ಬಾಡಿ ಹಾಯತೈತಿ ಮಾವ ನೀನಿಂದ ಜೀವ ಮಾವ ನಡಿ 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 ಹೋರಿ ಮಾರಿ ಬರೋಣ ಸಾಕಾಗಿಲ್ಲ ಬೇಡ. ಬರ್ಲ್ಯಾ ಪೊಲೀಸ್ ಮಾವ ಹೋಯ್ ಬಾ. ಹುಷಾರ ಮತ್ತೆ ಏನ್ ಕಳ್ಕೊಂಡು ಯಾರು ಸಾಮಾನ್ ಬಿಟ್ಟು ಬರ್ತೀಯನ ಎಲ್ಲಿ ಬೇಕಲ್ಲಿ ಇಡ್ಬಾರ್ದು ಇಟ್ಕೊ ನೀನ್ ಅಂತಕ್ಕೆ ಸಾಮಾನ ಯಾರು ತಗೊಂಡು ಹೋಗ್ಯಾರ ಅದನ್ನ ಇಲ್ಲ ರೂಪ ಪ್ರಸಂಗ ಬಂದಾಗ ಯಾರಿಗೆ ಬೇಕೋ ಅವ್ರು ಕೊಡ್ಬೇಕಾಗ ಸಾಮಾನ್ಯ ಎಲ್ಲ ನೋಡ್ ಕೂತ್ರೆ ಹೆಂಗ ಇದೊಂದು ಹೊಸ ಕಂಪ್ನಿ ಇರ್ಬೇಕ್ರಿ ಕಿತ್ತೋದು ಕೊಡೋದು ಗೊತ್ತಿಲ್ಲ ಆಡಿದೋಡೆ ಎನ್ನೊಡೆಯನ ಹಾಡುವೆ ಬೇಡಿದೋಡೆ ಎನ್ನೊಡೆಯನ ಬೇಡುವೆ ಆಡಿದೋಡೆ ಎನ್ನ ಒಡೆಯನ ಹಾಡುವೆ ಬೇಡಿದೋಡೆ ಎನ್ನ ಒಡೆಯನ ಬೇಡುವೆ ಹಾಡಿದೋಡೆ ಎನ್ನ ಒಡೆಯನ ಹಾಡುವೆ ಬೇಡಿದೋಡೆ ಎನ್ನ ಒಡೆಯನ ಬೇಡುವೆ ಒಡೆಯನ್ ಒಡನಾದೋರೆ ಎನ್ನ ಬಡತನವ ಭಿನ್ನಯಿಸುವೆ ಆ ಒಡೆಯನ್ ಒಡನಾದೋರೆ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾರಾಣಿ ಕೂಡಲ ಸಂಗನ ಒಡೆಯ ಮಹಾರಾಣಿ ಕೂಡಲ ಸಂಗನ ದೇವರಿಗೆ ಸೆರಗುಡು ಬೇಡುವೆ ದೇವರಿಗೆ ಸೆರಗುಡು ಬೇಡುವೆ ಹಾಡಿದೊಡೆ ಎನ್ನ ಒಡೆಯನ ಹಾಡುವೆ ಬೇಡಿದೊಡೆ ಎನ್ನ ಒಡೆಯನ ಬೇಡುವೆ ತಾಯಿ ಜಗನ್ಮಾತೆ ಜಗದ್ರಕ್ಷಕಿಯಾದ ನೀನು ಎಂಥ ಸಮಯದಲ್ಲಿ ತಾಯಿ ಮಕ್ಕಳನ್ನು ಅಗಲಿಸಿದೆಯಮ್ಮ ಹಾಲು ಕೊಟ್ಟ ತಾಯಿ ಮತ್ತೆ ನೋಡುವನೆಂದು ಸಿಗುವಳೆ ತಾಯಿ ತನ್ನ 3 ಮಕ್ಕಳು ಸುಖವಾಗಿರಲಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಎಂದು ನನ್ನ ತಂದೆ ಕಂಡ ಕನಸು ಕನಸಾಗಿ ಉಳಿತಲ್ಲಮ್ಮ ಕನಸಾಗಿ ಉಳಿತು ಜಯಶ್ರೀ ಜಯಶ್ರೀ
ನೋಡ್ತಾ ಇದ್ದೀಯ? ಏನಾಯ್ತಪ್ಪ? ನೀನು ಅಡಿಕೆ ಅಂಗಡಿ ಹೋಗಿದ್ದಿಲ್ಲವೇ? ದುಡುಕುತನದಿಂದ ಅಡತಿ ಅಂಗಡಿಗೆ ಹೋಗಿ ಕೆಡಕು ಮಾಡಿಕೊಂಡು ಬಂದಿದ್ದೇನಮ್ಮ. ಯಾಕಪ್ಪ? ಹೇಗೆ ಹೇಳಲಿ ನನ್ನ ಮಗ ವಿಶ್ವನಾಥ? ಏನಾಯ್ತಪ್ಪ? ಹೇಗೆ ಸಹಿಸಿಕೊಳ್ಳಲಮ್ಮ ಆ ಸಂಕಟವನ್ನು? ಅಪ್ಪ, ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅಂಗಡಿ ಮಾಲಕರು ನಿನಗೆ ಹಣ ಕೊಡ್ಲಿಲ್ವೇನಪ್ಪ? ಹಣ ಕೊಟ್ರಮ್ಮ, ಆದ್ರೆ ಏನ್ ಮಾಡ್ಲಿ, ಆ ಹಣ ಹಾಳು ಮಾಡಿಕೊಂಡು ಬಂದು ನಿಂತಿದ್ದಾನಮ್ಮ ಈ ಪಾಪಿ. ಅಪ್ಪ, ನೀನ್ ಏನ್ ಹೇಳ್ತಿದ್ದೀಯ ಅರ್ಥ ಆಗ್ತಿಲ್ಲ. ಏನಾಯ್ತಪ್ಪ? ಬಿಡಿಸಿ ಹೇಳು. ಕೆಟ್ಟ ಕಳ್ಳರ ಪಾಲಾಗಿ ಹೋಯಿತಮ್ಮ. ಅಪ್ಪ, ಇನ್ನು ಸ್ವಲ್ಪ ಸಮಯ ನಿಂತಿದ್ದರೆ ನಿನ್ನ ತಂದೆಯ ಮುಖ ನೋಡಲು ಸಿಗುತ್ತಿರಲಿಲ್ಲ ತಾಯಿ. ಅಯ್ಯೋ ಅಯ್ಯೋ ದುರ್ವಿಧಿಯೇ! ಎಂಥ ಕರ್ಮದಲ್ಲಿ, ಎಂಥ ಸಮಯದಲ್ಲಿ ಎಂಥ ರೀತಿ ಮಾಡಿದೆಯಮ್ಮ. ಆ ದುಷ್ಟ ಶ್ರೀಮಂತರು ನಮ್ಮಿಂದ ಕಾಡಿಬೇಡಿ ಕಸಿದುಕೊಂಡು ಉಳಿದ ಎಕರೆ ಹೊಲದಲ್ಲಿ ಬಂದ ಹಣವನ್ನು ಕಳ್ಳರು ಕಿತ್ತುಕೊಂಡು ಹೋಗುವಂತೆ ಮಾಡಿದೆಯಲ್ಲಮ್ಮ. ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತೇ ತಾಯಿ? ಈ ರೀತಿ ಕಷ್ಟ ಕೊಟ್ಟು ನಮ್ಮನ್ನು ಸಲಹುವುದಕ್ಕಿಂತ ನಮ್ಮ ಪ್ರಾಣವನ್ನು ತೆಗೆದು ಬಿಡಬಾರದೆ ತಾಯಿ, ಪ್ರಾಣವನ್ನು ಜಯಶ್ರೀ, ಹೊಟ್ಟೆಯಿಂದ ನಿರಾಶರಾಗಿ ತಿರುಗುತ್ತಿರುವ ನನ್ನ ಮಗ ವಿಶ್ವನಾಥನಿಗೆ ಈ ವಿಷಯ ಗೊತ್ತಾದರೆ ವಜ್ರಾಘಾತ ಆಗದೆ ಇರಲಾರದು ತಾಯಿ. ನನ್ನ ಮಗನಿಗೆ ಅವನಿಗೆ ಮುಖ ಹೇಗೆ ತೋರಿಸಲಿ? ನಾನು ಸಾಯುವುದೇ ಮೇಲು. ಅಪ್ಪ, ಎಂಥ ಮಾತು ಮಾತಾಡ್ತಿದೀಯಪ್ಪ. ಮನೆಗೆ ಹಿರಿಯನಾದ ನೀನೇ ಈ ರೀತಿ ಮಾತನಾಡಿದ್ರೆ ನಾವು ಚಿಕ್ಕವರು, ನಿನ್ನ ಮಕ್ಕಳು, ನಾವೇನು ಮಾಡಬೇಕಪ್ಪ? ನೋಡು, ಕಷ್ಟದಲ್ಲಿ ಹುಟ್ಟಿದ ಈ ದೇಹ ಕಷ್ಟದಲ್ಲಿ ಸಾಯಬೇಕಂತ ಆ ಭಗವಂತ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸಲು ಯಾರಿದ್ದಲೂ ಸಾಧ್ಯವಿಲ್ಲ ಅಪ್ಪ. ವಿಧಿಗೆ ಎದುರಾಗಿ ಬದುಕಿದಾಗ ಮಾತ್ರ ಜೀವನ, ಇಲ್ಲವೇ ವಿಧಿಗೆ ತಲೆವಾಗಿ ಬದುಕಿದರೆ ನಮ್ಮ ಬದುಕು ಸ್ಮಶಾನ ಅಪ್ಪ, ಸ್ಮಶಾನ. ಜಯಶ್ರೀ, ಎಂತ ನಿನ್ನ ಮಾತಿನ ಮರ್ಮವನ್ನು ಕೇಳಿ ಎಷ್ಟು ದುಃಖ ನಂದಿಸಿಕೊಳ್ಳಲಮ್ಮ. ಈಗ ನೀನಾಡಿದ್ದು ಗಂಡನೆಯ ಗಂಡಸರಾಡುವ ಮಾತಮ್ಮ, ಗಂಡನೆಯ ಗಂಡಸರಾಡುವ ಮಾತು. ಆದರೇನು ಮಾಡುವುದು ಮಗಳೇ? ನನ್ನ ಹೃದಯ ಕೋಶದಲ್ಲಿ ದುಃಖ ತಾವಾಗ್ನಿ ಉರಿ ಹತ್ತಿ ಉರಿಯುತ್ತಿದೆ ಅಮ್ಮ, ಉರಿ ಹತ್ತಿ ಉರಿಯುತ್ತಿದೆ. ನೀನು ಈ ರೀತಿ ಹತ್ತು ಕರೆದು ದುಃಖ ಪಟ್ರೆ ಇಂಥ ಕಷ್ಟದ ಸಮಯದಲ್ಲಿ ನಮ್ಮನ್ನು ಯಾರು ಎತ್ತಿ ಹಿಡಿಯಲಾರಪ್ಪ. ನಮ್ಮನ್ನು ಎತ್ತಿ ಹಿಡಿಯಲಾರದು ಈ ಸಮಾಜ. ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯೆಂದು ಶಾಪಗ್ರಸ್ತರಾಗಿ ಹುಟ್ಟಿದ ಈ ದೇಹಕ್ಕೆ ಯಾರು ಎತ್ತಿಕೊಳ್ಳಲಾರರಮ್ಮ ಈ ಸಮಾಜದ ಜನ. ಅಂದು ನನ್ನ ಹೆಂಡತಿ ಕಿರಿಮಗನನ್ನು ಕಳೆದುಕೊಂಡಾಗಲೇ ನೋಡಿಕೊಂಡೇ ಈ ಸಮಾಜದ ಜನರನ್ನು. ಇಂದು ದುಡಿದು ಸಂಪಾದಿಸಿದ ಹಣವನ್ನು ಕಳೆದುಕೊಂಡಾಗಲೂ ನೋಡಿಕೊಂಡೇ ಈ ಸಮಾಜದ ಜನರನ್ನು. ಹಣ ಕಳೆದುಕೊಂಡು ಹಿಂತಿರುಗುತ್ತಿರುವ ನಿನ್ನ ತಂದೆಯನ್ನು ಹೊಡೆಯುವುದನ್ನು ನೋಡಿ ಹಾಗೆ ಕೈ ತಟ್ಟಿ ನಗುತ್ತಿದ್ದರಮ್ಮ ಈ ಕಟುಕು ಸಮಾಜದ ಜನ. ಅಯ್ಯೋ ನೀಚರೇ, ಅಯ್ಯೋ ಪಾಪಿಗಳೇ! ಮುದಿ ವಯಸ್ಸಿನ ಈ ಮನುಷ್ಯನನ್ನು ಹೊಡೆಯೋದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗೆ ಬಂತು? ಅಯ್ಯೋ ತಾಯಿ, ಇಂಥ ಚಾಂಡಾಲರನ್ನ ಸಾಕಿ ಸಲಹುತ್ತಿರುವೆಯಲ್ಲಮ್ಮ. ನಮ್ಮಂತವ್ರನ್ನ ಕೈ ಬಿಟ್ಟು ಅಂತ ಚಾಂಡಾಲರಿಗೆ ನೀನು ಈ ರೀತಿ ಸಹಾಯ ಮಾಡುತ್ತಾ ಹೋದ್ರೆ ನಿನ್ನ ತಲೆ ಮೇಲೆ ಕಾಲಿಡುವ ಇಂಥ ನೀಚರನ್ನು ನೀನು ಹೇರುವುದಕ್ಕಿಂತ ನೀನು ಬಜ್ಜಿಯಾಗಿದ್ದರೆ 100 ಪಾಲು ಮೇಲಿತ್ತಮ್ಮ, 1000 ಪಾಲು ಮೇಲೆ. ಅಳಬೇಡ ಮಗಳೇ, ಅಳಬೇಡ. ದೈವ ಗೆದ್ದವರಾರಂದು ಆಗಲೇ ನೀನೇ ಹೇಳಿದ್ದೆ ಅಲ್ಲಮ್ಮ. ಇಹಪರ ಜೀವನ ನಶಿಸಿ ಹೋಗುತ್ತಿರುವ
ಕಾಡುತ್ತಿರುವ ಈ ಯುಗದಲ್ಲಿ ಯಾರೇನು ಮಾಡುವುದು, ಯಾರಿಂದೇನಾಗುವುದು? ನಮ್ಮ ಹಿಂದಿನ ಜನ್ಮದ ಕರ್ಮ ನಮ್ಮನ್ನು ಕಾಡುತ್ತಿರುವಾಗ ನಮ್ಮಿಂದೇನು? ಹೌದಪ್ಪ, ನಿನಗಾದ ಅವಸ್ಥೆಯನ್ನು ಕಂಡು ನನ್ನ ಕರುಳು ಕಿತ್ತು ಬರುತ್ತಿದೆಯಪ್ಪ, ಕಿತ್ತು ಬರುತ್ತಿದೆ ಅಪ್ಪ. ದುಡಿಮೆಗಾಗಿ ಹಗಲು ರಾತ್ರಿ ಎನ್ನದೆ ತಿರುಗಾಡುತ್ತಿರುವ ನನ್ನಣ್ಣನಿಗೆ ಈ ವಿಷಯ ಗೊತ್ತಾಗಿ ನಿನ್ನ ಅವಸ್ಥೆಯನ್ನು ನೋಡಿ ತಡೆದುಕೊಳ್ಳಲಾರನಣ್ಣ, ತಡೆದುಕೊಳ್ಳಲಾರದೆ ಬೆಂಕಿ ಹಚ್ಚುವರು ಆ ಕೆಟ್ಟ ಹುಳುಗಳಿಗೆ ನನ್ನಣ್ಣ. ಇವರೇ ಹಣ ಕದ್ದವರೆಂದು ನನಗೂ ತಿಳಿದಿಲ್ಲ ಮಗಳೇ. ಹಣ ಕಳೆದುಕೊಂಡ ಭಯದಲ್ಲಿ ಚಿಕ್ಕವರನ್ನು ಕೇಳಿದಾಗ ಚಿಕ್ಕವರೇ ಹೊಡೆದು ಬಿಟ್ಟರಮ್ಮ ನನ್ನನ್ನು. ಎಲ್ಲಿ ಕೇಳಿದರೂ 10 ಪೈಸೆ ಹುಟ್ಟದ ಈ ಕಲಿಯುಗದಲ್ಲಿ ಒಟ್ಟಿಗೆ ಹಿಟ್ಟಿಲ್ಲದೆ ನಿರ್ಗತಿಕರಾಗಿ ತಿರುಗುವುದು ಬಂತಮ್ಮ ನಮಗೆ. ಹಣ ಕಳೆದುಕೊಂಡ ದುರ್ದೈವಿಯಾದ ನಾನು ಈ ಮನೆಯಲ್ಲಿಯೇ ಇರಲಾರೆ. ಅಪ್ಪ, ಎಂಥ ಮಾತು ಮಾತಾಡ್ತಿದ್ದೀಯಪ್ಪ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ವೀರ ನೆನೆಸಿಕೊಂಡ ನಿನ್ನ ಮಗ ಇನ್ನೂ ಬದುಕಿದ್ದಾನಪ್ಪ. ವೀರ ಮಹಿಳೆ ಎನಿಸಿಕೊಂಡ ನಾನು ಇನ್ನೂ ಬದುಕಿದ್ದೀನಿ ನೋಡು. ಕಳೆದು ಹೋದ ಹಣದ ಬಗ್ಗೆ ಚಿಂತೆ ಮಾಡಬೇಡ, ಅದ್ರ ವಿಷಯನ ಬಿಟ್ಬಿಡು. ಅಣ್ಣನಿಗೆ ನಾನೆಲ್ಲ ಹೇಳ್ತೀನಿ, ನೀನು ಸಮಾಧಾನವಾಗಿದ್ದು ಬಿಡಪ್ಪ. ಲೋಕನಾಥ್, ನನ್ನ ಸೂಟ್ ಕೇಸನ್ನು ಕದ್ದು ತಂದಿರುವಿಲ್ಲ. ಎಲ್ಲಿ ನನ್ನ ಸೂಟ್ ಕೇಸ್? ಏನು ಹೇಳ್ತಾ ಇದ್ದೀಯೋ ನೀನು? ಯಾವುದು ನಿನ್ನ ಸುಟ್ಕೇಸ್? ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಗತ್ತಿನ ಆಟ ಚಿನ್ನಲೇ ಮುದಿನ ಮಗನೇ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿನಲ್ಲಿ ನನ್ನ ಪಕ್ಕದಲ್ಲಿದ್ದ ಸೂಟ್ ಕೇಸನ್ನು ಹೊರೂರಿಗೆ ಹೊಡೆದುಕೊಂಡು ಬಂದು ನನಗೆ ಮಳ್ಳ ಕುರಿಯಂತೆ ಮಾತನಾಡುವೆಯಾ? ಒಳ್ಳೆ ಮಾತಿನಿಂದ ಕೊಡುವೆಯೋ ಇಲ್ಲ ನಿನ್ನನ್ನು ಸಾಯಿಸಿಬಿಡ್ಲ? ಚೂರಿಯಿಂದ ಅಷ್ಟೇ ಏಕೋ ಕೊಡ್ಲಿಯಿಂದ ನನ್ನನ್ನು ಕತ್ತರಿಸಿ ಚೆಲ್ಲಿದರು. ನಾನು ಸತ್ಯವನ್ನೇ ಮಾತನಾಡುತ್ತೇನೆ. ಇದ್ದೊಬ್ಬ ಮಗನ ಸಾಕ್ಷಿಯಾಗಿಯೂ ನಿನ್ನ ಸೂಟ್ ಕೇಸ್ ನಾನು ನೋಡಿಲ್ಲ. ಅವನೊಬ್ಬ ಅವಿವೇಕಿ, ಅವನ ತಂದೆಯಾದ ನೀನು ಅವಿವೇಕಿ. ಅವನೊಬ್ಬ ಕಳ್ಳ, ಅವನ ತಂದೆಯಾದ ನೀನು ಮಹಾಕಳ್ಳ. ನೋಡು ಲೋಕನಾಥ್, ಒಳ್ಳೆ ಮಾತಿನಿಂದ ನನ್ನ ಹಣವನ್ನು ಕೊಡುವೆಯೋ ಇಲ್ಲ ನಿನ್ನ ಮೈಚರವನ್ನು ಸುಲಿದು ಬಿಡು. ಮಗಳು, ನಿನ್ನ ಹಣ ನೋಡಿದ್ರೆ ತಾನೇ ನಾನು ಬಗಳುವುದಕ್ಕೆ. ಹಾಗಾದ್ರೆ ತಡಿ ಮಗನೇ. ನೋಡಿ, ದಯವಿಟ್ಟು ಹೊಡಿಬೇಡಿ. ನಮ್ಮ ತಂದೆ ತಾನು ತಂದ ಹಣವನ್ನೇ ಕಳೆದುಕೊಂಡು ಬಂದಿದ್ದಾರೆ. ಆದ್ಮೇಲೆ ನಿಮ್ಮ ಹಣ ಅವ್ರಿಗೆ ಏನು ಗೊತ್ತು? ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನಾನೊಬ್ಬಳು ನಿಮ್ಮ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡಿ. ನಮ್ಮ ತಂದೆಗೆ ಏನು ಮಾಡಬೇಡಿ. ಸರಿ ಆಚೆ ರಂಡೆ. ಸೂರನೊಬ್ಬ ಅಣ್ಣನ ಅಭಿಮಾನದಿಂದ ಕಿಸೆ ಕಳ್ಳತನ ಮಾಡಿದ ನೀವು ನನ್ನ ಕಾಲಿಗೆ ಬೀಳುವ ಯೋಗ್ಯತೆ ನಿಮಗೆಲ್ಲಿಂದ ಬರಬೇಕು? ನನ್ನ ಹಣ ಕಳೆದುಕೊಂಡ ಸೇಡು ಒಕ್ಕುತ್ತಿದೆ. ನನ್ನ ಹಣವನ್ನು ಕೊಡುವವರೆಗೂ ನಿಮ್ಮನ್ನು ಚಿತ್ರಹಿಂಸೆಯಿಂದ ನೆರಳಿಸದೆ ಬಿಡಲಾರೆನು. ಲೇ ಮುದಿಯ, ನನ್ನ ಹಣವನ್ನು ಕೊಡುವೆಯೋ ಇಲ್ಲ ನಿನ್ನ ಮಗಳನ್ನು ಕಾಚಿ ಮುಟ್ಟಿಸ್ಬಿಡ. ಲೇ ಸಾವುಕಾರ, ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸಿದ್ದಲ್ಲದೆ ನನ್ನ ಮಗಳನ್ನು ಕೆಣಕಲು ಹೋದರೆ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನಿನ್ನ ಪ್ರಾಣ ತೆಗೆಯದೆ ಬಿಡಲಾರೆ. ಪ್ರಾಣ
ಲೇ ಬಡಕುನ್ನಿಯೇ, ನಿನ್ನ ಮಾತಿನ ವಾಗ್ದಾನ ನನಗೆ ಬೇಕಾಗಿಲ್ಲ. ಲೇ ಸಂಗ್ಯಾ ಮಂಗ್ಯ, ಬನ್ನಿರೇ, ಕಟ್ಟಿ ಹಾಕಿ ಈ ಮುದಿನ ನನ್ನ ಮಗನನ್ನ. ಲೇ ಮುದುಕನನ್ನು ಮೆಟ್ಟಿ ಸೀಳಿ ಹಾಕುವ ಕೆಟ್ಟ ಸೂಳೆ ಮಗನೇ, ನೀನು ನಿನ್ನ ತಂದೆ ಅಂತಿದ್ದ ನನ್ನನ್ನು ನೀನು ಹೊಡೆಯಬೇಕಾದರೆ ನೀನು ನನ್ನ ಸೂಳೆಯ ಮಗನೇ. ತಿನ್ನಲಿಕ್ಕೆ ತುತ್ತು ಕುಳ್ಳುವುದಿಲ್ಲದಿದ್ದರೂ ಎಷ್ಟು ಸೊಕ್ಕು ಮಗನೇ ನಿನಗೆ. ನಿನ್ನ ಮಗಳಂತ ಸಾವಿರಾರು ಹೆಣ್ಣುಗಳನ್ನು ಕುಳಿಸಬಲ್ಲ ಈ ಶ್ರೀಮಂತನಿಗೆ ಸೂಳಿಯ ಮಗನೆಂದು ಪೊಗಳಿದೆಯಾ ಮಗನೇ? ಲೇ ಸಂಗ್ಯಾ ನಿಂಗ್ಯ, ಬನ್ರಲೇ ಇವನ ಕಟ್ಟಿ ಹಾಕಿ ಒದ್ದು ಬುದ್ಧಿ ಕಲಿಸೋಣ. ಬೇಡಿದಡಿ, ದಯವಿಟ್ಟು ನನ್ನ ತಂದೆಯನ್ನು ಕಟ್ಟಿ ಹಾಕ್ಬೇಡಿ. ನೋಡಿ, ಸರಿಯಾ ಚರಂಡೆ, ಬಿಚ್ಚು ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಜಯಶ್ರೀ. ಅಚ್ಚುಗಟ್ಟಾದ ನಿನ್ನ ದೇವನಪ್ಪಿ, ಈ ನಿನ್ನ ಸುಂದರವಾದ ದೇವನಪ್ಪಿ ನಿನ್ನ ತೊಂಡೆ ಹಣ್ಣಿನಂತಿರುವ ತುಟಿಯನ್ನು ಕಚ್ಚಿ ಹೋಗಬೇಕೆಂದು ಬಂದಿರುವೆ. ಬಾ ನನ್ನ ತೋಳ್ತೆಕ್ಕೆಗೆ. ಲೇ ಮುದಿಯ, ನಿನ್ನ ಕಣ್ಣು ತುಂಬ ನೋಡಿಕೋ ನಿನ್ನ ಮಗಳ ಚರಿತ್ರೆಯನ್ನು. ನಿನ್ನ ತುಟಿ ಕಚ್ಚಲ ಇಲ್ಲ, ರಾಗಿಣಿ ಅಂತಿರುವ ನಿನ್ನ ಮೋಗನ್ನು ಕಚ್ಚಲ ಇಲ್ಲ, ತೊಂಡೆ ಹಣ್ಣಿನಂತಿರುವ ನಿನ್ನ ತುಟಿಯನ್ನು ಕಚ್ಚಲ. ಹೇಳು ಹೆಣ್ಣೆ, ಹೇಳು, ನಿನ್ನನ್ನು ಯಾವ ತರ ಸ್ವೀಕಾರ ಮಾಡಲಿ? ನನ್ನನ್ನು ಕಟ್ಟಿ ಹಾಕಿ ನನ್ನ ಮಗಳನ್ನು ಕೆಡಕುವ ನೀನೊಬ್ಬ ಗಂಡಸನೇ, ನನ್ನ ಸತ್ತ ಚಂಡ. ನನ್ನನ್ನು ಬಿಚ್ಚಿ ಅವಳ ಮೇಲೆ ಕೈ ಮಾಡು, ಅವಾಗ ನೀನು ಗಂಡಸಂತ ಕರಿತೀನಿ. ಈ ರೀತಿ ನನ್ನನ್ನು ಕಟ್ಟಿ ಹಾಕಿ ನನ್ನೆದುರಿಗೆ ಅವಳಿಗೆ ಅವಮಾನ ಮಾಡುವ ನೀನು ಸೂಳೆಯರ ಚಪ್ಪನಿಗೆ ಸಮಾನ ಈ ಸಮಾಜಕ್ಕೆ ಕೈ ಎತ್ತಿ ಹೇಳುತ್ತೇನೆ. ಅರಗಾಯಾದ ಈ ಹುಲಿಗೆ ನಿನ್ನ ಮಾತಿನ ವಾಗ್ದಾನ ಬೇಕಾಗಿಲ್ಲ. ಹಲ್ಕ ನನ್ನ ಮಗನೇ ಕರ್ಮೇಂದ್ರ, ವಯಸ್ಸಾದ ಮುದುಕನನ್ನು ಕಟ್ಟಿ ಹಾಕಿ ಅಸಹಾಯಕ ಸ್ಥಿತಿಯಲ್ಲಿ ಇಂಥ ಹೆಣ್ಣನ್ನು ಕೆಣಕುವ ನೀನೊಬ್ಬ ಗಂಡಸನಲ್ಲೇ ಅರೆಸ್ಟ್ ಮಾಡಿ ಇವನನ್ನು. ಜಯರಾಮ್, ನಾನು ನಿನ್ನ ಸಹೋದರ, ನನ್ನನ್ನೇ ಅರೆಸ್ಟ್ ಮಾಡ್ತೀಯಾ? ತತ್ ನಾನ್ ಸನ್ಸ್ಪಿಲೋ, ಸಹೋದರನಂತೆ ಸಹೋದರ ನೀನೇ ಅಷ್ಟೇ ಏಕೋ ದುರಹಂಕಾರದಿಂದ ಮೆರೆಯುವ ನಿಮ್ಮಪ್ಪನಂತವರನ್ನು ಕೂಡ ಅರೆಸ್ಟ್ ಮಾಡ್ತಾನೆ. ಅಲಾ ಸೊಕ್ಕಿನ ಪ್ರಾಣಿಯೇ, ಈ ರೀತಿ ಸಹೋದರನೆಂದು ನನ್ನ ಕಣ್ಣು ತಪ್ಪಿಸಿ ನನ್ನ ಮನೆಯಲ್ಲಿ ಕೋಟಾ ನೋಟನ್ನು ತಯಾರಿಸಿ ಮುದುಕನೆಂದು ಮಮತೆಯನ್ನು ತೋರದೆ ಅವನನ್ನು ಕಟ್ಟಿ ಹಾಕಿ ಅಟ್ಟಹಾಸದಿಂದ ಇಂಥ ಹೆಣ್ಣಿನ ಮೇಲೆ ಶೀಲಕ್ಕೆ ಕೈ ಹಸ್ತಿ ಆ ಕೋತಿಗೆ ಅಂದು ನಾನು ಕೊಟ್ಟ ಶಿಕ್ಷೆ ಸಾಲದೆ ನಿನಗೆ. ಇಂದು ಮತ್ತೆ ಪ್ರಾರಂಭಿಸಿರುವೆಯಾ ನಿನ್ನ ಹೇಸಿತನದ ಕಾಯಕವನ್ನು? ಈ ರೀತಿ ಮಾಡುವ ನೀನೊಬ್ಬ ಗಂಡಸನಲ್ಲೇ ಒಳ್ಳೆಯ ಮಾತಿನಿಂದ ತಲೆ ತಗ್ಗಿಸಿ ಪೊಲೀಸ್ ಠಾಣೆ ದಾರಿ ಹಿಡಿತೀಯೋ ಇಲ್ಲ ಬೂಟ್ಗಾಲಿನ ಏಟು ನಿನ್ನ ಬೆನ್ನಿಗೆ ಹಾಕ್ಲೋ. ಬಿಸಿ ಆ ಮುದುಕನನ್ನು ಬಿಚ್ಚಿ ಹಾಕಿ ಇವನನ್ನು ಎಳೆದೊಯ್ರಿ ಠಾಣೆಗೆ.
ಜಯಶ್ರೀ ಇದೀಗ ಬಂದು ಒಂದು ಕಂಪ್ಲೇಂಟ್ ಬರ್ದು ಕೊಟ್ಟು ಹೋಗು. ಹಾಗೆ ಆಗಲಿ ಸರ್, ನೀವು ಹೇಳಿದ ಹಾಗೆ ಆಗಲಿ. ಜಯಶ್ರೀ, ವಯಸ್ಸಾದ ನಿಮ್ಮ ತಂದೆಯನ್ನು ಮೊದಲು ರಕ್ಷಣೆ ಮಾಡು. ನಾನಿನ್ನ ಹೋಗು ಬರುತ್ತೇನೆ. ಆಯ್ತು. ಜಯಶ್ರೀ, ಎಂತ ಕಟುಕನ ಹೊಟ್ಟೆಯಲ್ಲಿ ಎಂತ ಕಾಮಧೇನು ಜನಿಸಿದೆ ಅಮ್ಮ.